ನಾಪೋಕ್ಲುವಿನಲ್ಲಿ ದಾಖಲಾತಿಗಳಿಲ್ಲದೆ ನಿಯಮ ಉಲ್ಲಂಘಿಸಿ ವಾಹನ ಚಲಾಯಿಸುತ್ತಿದ್ದ ಚಾಲಕರಿಗೆ ನಾಪೋಕ್ಲು ಪೊಲೀಸರು ದಂಡ ವಿಧಿಸಿ ಎಚ್ಚರಿಕೆ ನೀಡಿದ್ದಾರೆ. ನಾಪೋಕ್ಲು ಠಾಣಾಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ನಾಪೋಕ್ಲು ಹಳೆ ತಾಲೂಕು ಮುಖ್ಯ ರಸ್ತೆಯಲ್ಲಿ ವಾಹನಗಳ ದಾಖಲಾತಿ ಪರಿಶೀಲನೆ ನಡೆಸಿದ ಪೊಲೀಸರು ನಿಯಮ ಉಲ್ಲಂಘಿಸಿ ಗೂಡ್ಸ್ ವಾಹನಗಳಲ್ಲಿ ಕಾರ್ಮಿಕರನ್ನು ಕರೆದೊಯ್ಯುತ್ತಿದ್ದ ವಾಹನ ಚಾಲಕರಿಗೆ ಹಾಗೂ ದಾಖಲಾತಿ ಇಲ್ಲದೆ ನಿಯಮ ಉಲ್ಲಂಘಿಸಿ ವಾಹನ ಚಲಾಯಿಸುತ್ತಿದ್ದ ಇನ್ನಿತರ ವಾಹನ ಸವಾರರಿಗೆ ದಾಖಲಾತಿ ಪರಿಶೀಲಿಸಿ ದಂಡ ವಿಧಿಸಿದರು. ಇದೇ ವೇಳೆ ಡ್ರಿಂಕ್ ಅಂಡ್ ಡ್ರೈವ್ ಪರಿಶೀಲನೆ ಮತ್ತು ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಚಲಾಯಿಸುತ್ತಿದ್ದ ಸವಾರರಿಗೆ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುವಾಗ ಅಪಘಾತವಾದರೆ ಉಂಟಾಗುವ ಪ್ರಾಣಹಾನಿಯ ಕುರಿತು ಜಾಗೃತಿ ಮೂಡಿಸಿದ ಠಾಣಾಧಿಕಾರಿ ಮಂಜುನಾಥ್ ಮುಂದೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಚಾಲಕರಿಗೆ ಸೂಚನೆ ನೀಡಿ ದಂಡ ವಿಧಿಸಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭ ಠಾಣೆಯ ಸಿಬ್ಬಂದಿಗಳಾದ ಶರತ್ ಕುಮಾರ್, ಪಂಚಲಿಂಗಪ್ಪ ಸತ್ತಿಗೇರಿ, ಮಹೇಶ್, ಚಾಲಕ ಶರೀಫ್ ಪಾಲ್ಗೊಂಡಿದ್ದರು. ಒಂದೂವರೆ ಸಾವಿರ ಕಟ್ಟೋದು ಬಿಲ್ ಕೊಟ್ಟಿದ್ದೀನಲ್ಲ. ಎಷ್ಟು ಗಾಡಿ ನಂಬರು? ಫೈನ್ ನೋಡೋದು ಎಷ್ಟಿದೆ ನೋಡೋದು. ಫೈನ್ ಎಷ್ಟಿದೆ ನೋಡಲ್ಲಿ. ಎಷ್ಟಿದೆ ನೋಡ. ಎಷ್ಟಿದೆ ರೆಕಾರ್ಡ್ ತೆಗಿಯೋಕ್ಕಾಗಲ್ಲ. ಒಂದ್ಸರಿ ರೆಕಾರ್ಡ್. ಹೆಲ್ಮೆಟ್ ಯಾಕೆ ಹಾಕ್ಬೇಕು? ಹೆಲ್ಮೆಟ್ ಯಾಕೆ ಹಾಕ್ಬೇಕಪ್ಪ? ಏನಕ್ಕೆ? ಏನು ಸೇಫ್ಟಿ? ನಿಮ್ಮ ಸೇಫ್ಟಿ ಏನು? ಆದರೆ ಏನಾಗುತ್ತೆ? ದೇಹದಲ್ಲಿ ಯಾವ ಭಾಗ ಭಾಳ ಇಂಪಾರ್ಟೆಂಟ್? ಎಲ್ಲದೂ ಇಂಪಾರ್ಟೆಂಟ್. ಅದರಲ್ಲಿ ಅತಿ ಹೆಚ್ಚು ಇಂಪಾರ್ಟೆಂಟ್ ಯಾವುದು? ತಲೆ. ನಿನಗೆ ಕಾಲಿಗೆ ಹೊಡ್ತಾ ಬಿದ್ದರೆ, ಕೈಗೆ ಹೊಡ್ತಾ ಬಿದ್ದರೆ, ಇವತ್ತಿನ ಆಧುನಿಕ ತಂತ್ರಜ್ಞಾನದಲ್ಲಿ ಕಾಲು ಕೈ ಎಲ್ಲ ಸೇರಿಸ್ಬೋದು, ಆಯಿತಾ? ಆದರೆ ನಿನ್ನ ತಲೆಗೆ ಹೊಡ್ತಾ ಬಿದ್ದರೆ ನಿನ್ನ ಸೆಂಟ್ರಲ್ ನರ್ವಸ್ ಸಿಸ್ಟಮೇ ಹೋಗುತ್ತೆ. ಆಗೇನಾಗತ್ತೆ ಹೇಳು? ನೀನು ಕೋಟಿ ಖರ್ಚು ಮಾಡಿದ್ರು ನಿನ್ನ ತಲೆ ಸರಿ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಸರ್ಕಾರ ಇಷ್ಟು ಸ್ಟ್ರಿಕ್ಟ್ ಮಾಡಿರೋದು. ಸರ್ಕಾರಕ್ಕೇನು ಆದಾಯಕ್ಕೆಲ್ಲ ಮಾಡ್ತಾ ಇರೋದು, ನಿಮ್ಮ ಜೀವ ರಕ್ಷಣೆಗಾಗಿ ಮಾಡ್ತಾ ಇರೋದು ಇದು. ನೀವೊಂದು 1,500, 2,000, 5,000 ರೂಪಾಯಿ ಹೆಲ್ಮೆಟ್ ತೊಗೊಂಡು ಹಾಕೊಂಡೋದ್ರೆ ಏನೋ ಒಂದು ಆಯಿತು ಅಂದರೆ, ಏನಾದರೂ ಅವಘಡ ಆದಾಗ ನಿಮ್ಮ ತಲೆ ಸೇಫ್ ಆಗುತ್ತೆ. 99% ಆಕ್ಸಿಡೆಂಟ್ಗಳು, ಬೈಕ್ ರೈಡ್ ಆಕ್ಸಿಡೆಂಟ್ಗಳು ತಲೆಗೆ ಹೊಡ್ತಾ ಬಿದ್ದಾಗ ಹೆಲ್ಮೆಟ್ ಇಲ್ಲದೇ ಸಾವು ಅಥವಾ ಮಾರಣಾಂತಿಕ ಹೊಡೆತಗಳು ಬಿದ್ದಾಗ ಏನಾಗೋದು? ಹೆಲ್ಮೆಟ್ ಇಲ್ಲದೇ ಮರಣ ಸಂಭವಿಸೋದು. ಹೆಲ್ಮೆಟ್ ಇಲ್ಲದವನು ಆಲ್ಮೋಸ್ಟ್ 99% ಬದುಕ್ತಾರೆ. ಹೆಲ್ಮೆಟ್ ಇಲ್ಲ ಅಂದರೆ ತಲೆಗೆ ಗಂಭೀರವಾದ ಮಾರಣಾಂತಿಕ ಹೊಡೆತ ಬಿತ್ತು ಅಂದರೆ ನೀವು ಬದುಕೋ ಚಾನ್ಸಸ್ ತುಂಬ ಕಡಿಮೆ. ನೀವು ಆದರೆ ನಿಮಗೆ ಅದು ಜವಾಬ್ದಾರಿ ಇಲ್ಲ. ನಿಮಗೆ ಹೇರ್ ಸ್ಟೈಲ್ ಇದಾಗತ್ತೆ, ಮತ್ತೊಂದಾಗತ್ತೆ ಅಂತಲ್ವಾ? ಕೂದಲು ಇದಾಗತ್ತೆ, ಮತ್ತು ಬಾಚಬೇಕು. ಹೆಲ್ಮೆಟ್ ಹಾಕ್ತೀರಾ ಇನ್ನು? ಸೈನ್ ಮಾಡಿ. ಡಿ ಎಲ್ ಇಲ್ಲ ಅಂದರೆ ಏನಾಗುತ್ತೆ? ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿನಗೆ ಇನ್ಸೂರೆನ್ಸ್ ಏನೂ ಸಿಗಲ್ಲ. ಅದಕ್ಕಾಗಿ ಸರ್ಕಾರ ಒಂದು ಮಾನದಂಡ ಮಾಡಿದೆ. ಏಜ್ ಲಿಮಿಟ್ 18 ವರ್ಷ ಆದರೆ ಆಗೋದ್ರೊಳಗೆ ಆದಮೇಲೆ ಡಿ ಎಲ್ ಇಲ್ಲಾಂದರೆ ಗಾಡಿ ಓಡಿಸ್ಬಾರ್ದು. ನಿನಗೆ ವಿತೌಟ್ ಡಿ ಎಲ್ಲು ಮತ್ತು ವಿತೌಟ್ ಹೆಲ್ಮೆಟ್ ಫೈನ್ ಹಾಕಿದ್ದೀನಿ. ಫೈನ್ ಕಟ್ ಹೋಗೋದು. ಸೈನ್ ಮಾಡಿದೆ.